Hello students, let's have a continuation of the chapter, that is microbes in human welfare. In the last session of the video, I explained about how the microbes are useful in production of biogas. That biogas will be produced in a plant, that is a unit biogas plant. And I also explained about the microbes are useful in controlling the pests. So microorganisms which will control the pest is called as a biocontrol agents. So today's session we are going to continue the last topic of this chapter, that is microbes as biofertilizers. So as we know that for the growth of ಪ್ಲ್ಯಾಂಟು ಬೆಳಿಬೇಕಂದ್ರೆ ಅದಕ್ಕೆ ಫರ್ಟಿಲೈಸರ್ಸ್ ಬೇಕು. ಸೊ ದೀಸ್ ಫರ್ಟಿಲೈಸರ್ಸ್ ವಿಲ್ ಎನ್ಹಾನ್ಸಸ್ ದ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಆ್ಯಂಡ್ ವಿಚ್ ವಿಲ್ ಮೇಕ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಪ್ಲ್ಯಾಂಟ್. ಸೊ ಯೂಶಲಿ ವಿ ವಿಲ್ ಯೂಸ್ ದ ಕೆಮಿಕಲ್ ಫರ್ಟಿಲೈಸರ್ಸ್. The chemical fertilizers which are used, that is, for example, the urea, which is a chemical fertilizer, will be applied to the plants, and that plants in the soil which will absorb the urea which is containing the nutrients. So chemical fertilizers ಸಾಯಿಲಿಂದ ಅಂದರೆ ಸಾಯಿಲ್ಗೆ ಅಪ್ಲೈ ಮಾಡಿದಾಗ ಅದನ್ನು ಪ್ಲ್ಯಾಂಟ್ಸು ಅಬ್ಸರ್ವ್ ಮಾಡಿಕೊಂಡು ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇಟ್ ವಿಲ್ ಟೇಕ್ಸ್ ಪ್ಲೇಸ್ ವೆರಿ ವೆಲ್. ಬಟ್ ದ ಪ್ರಾಬ್ಲಮ್ ಈಸ್ ಕೆಮಿಕಲ್ ಫರ್ಟಿಲೈಸರ್ಸ್ ವಿಚ್ ವಿಲ್ ಕಾಸಸ್ as environmental pollution. So environmental pollution may be soil pollution, it may be water pollution. So ಈ ವಾಟರ್ ಪೊಲ್ಯೂಷನ್ನು ಸಾಯಿಲ್ ಪೊಲ್ಯೂಷನ್ನು ರೆಡ್ಯೂಸ್ ಆಗಬೇಕು ಅಂದರೆ ವಿ ಶುಡ್ ನಾಟ್ ಯೂಸ್ ದ ಕೆಮಿಕಲ್ ಫರ್ಟಿಲೈಸರ್ಸ್. ಸೊ ಕೆಮಿಕಲ್ ಫರ್ಟಿಲೈಸರ್ಸು ಸಾಯಿಲ್ ಪೊಲ್ಯೂಷನ್ನು ಮತ್ತು ವಾಟರ್ ಪೊಲ್ಯೂಷನ್ ಆಗುತ್ತೆ, ಅದಕ್ಕೆ ಅದನ್ನು ಯೂಸ್ ಮಾಡಬಾರ್ದು. ದೆನ್ ಹೌ ದ ಪ್ಲ್ಯಾಂಟ್ ಆ್ಯಂಡ್ ಗ್ರೋತ್ ಡೆವಲಪ್ಮೆಂಟ್ ವಿಲ್ ಟೇಕ್ಸ್ ಪ್ಲೇಸ್. ಈಗ ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಫರ್ಟಿಲೈಸರ್ಸ್ ಬೇಕು. ಅಂದರೆ ಸಾಯಿಲಲ್ಲಿರೋ ನ್ಯೂಟ್ರಿಯೆಂಟ್ಸು ಅದಕ್ಕೆ ನಾಟ್ ಎನಫ್, ಇಟ್ ಈಸ್ ನಾಟ್ ಎನಫ್, ಅದಕ್ಕೆ ಸಾಲದು. ವೆನ್ ಇಟ್ ಈಸ್ ನಾಟ್ ಎನಫ್ ವಿ ನೀಡ್ ಟು ಪುಟ್ ಮೋರ್ ಎಕ್ಸ್ಟ್ರಾ ದ ನ್ಯೂಟ್ರಿಯೆಂಟ್ಸ್. ಆ ನ್ಯೂಟ್ರಿಯೆಂಟ್ಸ್ನ ಫರ್ಟಿಲೈಸರ್ ಫಾರ್ಮಲ್ಲಿ ನಾವು ಸಪ್ಲೈ ಮಾಡ್ತೀವಿ. ಈಗ ಫರ್ಟಿಲೈಸರ್ ಹಾಕಲಿಲ್ಲ ಅಂದರೆ ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಆಗಲ್ಲ. ದೆನ್ ವಾಟ್ ವಿ ಕ್ಯಾನ್ ಡೂ? Will use the biofertilizers. So what is this biofertilizers? Bio means the organism. The organism, that is a microorganisms which they are going to provide the nutrients for growth and development of the plant. ಈಗ ಮೈಕ್ರೋಆರ್ಗ್ಯಾನಿಸಮ್ಸು ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ? ಬಯೋಫರ್ಟಿಲೈಸರ್ಸು. ಫರ್ಟಿಲೈಸರ್ಸ್ ಯೂಶಲಿ ಏನು ಮಾಡುತ್ತೆ? ಪ್ಲಾಂಟ್ದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಆಗುತ್ತೆ. ಸೊ ಪ್ಲ್ಯಾಂಟ್ದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡ್ತೀವಿ, ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಲ್ಲ. ಯಾಕೆಂದರೆ ಮೈಕ್ರೋ ಆರ್ಗ್ಯಾನಿಸಮ್ ವಿಲ್ ನಾಟ್ ಕಾಸ್ ದ ಎನ್ವೈರ್ನಮೆಂಟಲ್ ಪೊಲ್ಯೂಷನ್. ದೆನ್ ವಾಟ್ ಈಸ್ ದ ಬೆನಿಫಿಟ್? ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಲ್ ಪ್ರೊವೈಡ್ ದ ನ್ಯೂಟ್ರಿಯೆಂಟ್ಸ್ ಫಾರ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಪ್ಲಾಂಟ್. ಸೊ ಈಗ ಬಯೋಫರ್ಟಿಲೈಸರ್ಸ್ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿ ಪ್ಲ್ಯಾಂಟ್ ಆ್ಯಂಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿಸಿ ಅಗ್ರಿಕಲ್ಚರ್ ಪ್ರೋಸೆಸ್ ಮಾಡಿದ್ರೆ ಅದನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರೀತಾರೆ. ಸೊ ವಾಟ್ ಈಸ್ ದ ಆರ್ಗ್ಯಾನಿಕ್ ಫಾರ್ಮಿಂಗ್? ವಿ ಆರ್ ಯೂಸಿಂಗ್ ಬಯೋಫರ್ಟಿಲೈಸರ್, ನಾಟ್ ದ ಕೆಮಿಕಲ್ ಫರ್ಟಿಲೈಸರ್, ಆ್ಯಂಡ್ ವಿ ವಿಲ್ ಡೂ ದ ಅಗ್ರಿಕಲ್ಚರ್ ಪ್ರೋಸೆಸ್. ಸೊ ಬಯೋಫರ್ಟಿಲೈಸರ್ನ ಯೂಸ್ ಮಾಡಿ ಅಗ್ರಿಕಲ್ಚರ್ ಪ್ರೋಸೆಸ್ನ ಮಾಡಿದ್ರೆ ಅದನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರೀತಾರೆ. Let's see that what is the definition of biofertilizers. So these are the organisms. So what type of organism? Microorganism that enrich the nutrient quality of the soil. So soilದು ನ್ಯೂಟ್ರಿಯೆಂಟ್ಸ್ನ ಅದು ಇನ್ಕ್ರೀಸ್ ಮಾಡುತ್ತೆ. ಸಾಯಿಲಲ್ಲಿರೋ ನ್ಯೂಟ್ರಿಯೆಂಟ್ಸ್ಗಿಂತ ಇದು ಇನ್ನೂ ಸಾಯಿಲಲ್ಲಿ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡುತ್ತೆ. ಸೊ ಆ ಮೈಕ್ರೋ ಆರ್ಗ್ಯಾನಿಸಮ್ಸು ಸಾಯಿಲಲ್ಲಿರೋ ನ್ಯೂಟ್ರಿಯೆಂಟ್ಸ್ಗೆ ಇನ್ನೂ ಜಾಸ್ತಿ ಮಾಡಿ ಆ ಸಾಯಿಲಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಆಗುತ್ತೆ. ಇಟ್ ವಿಲ್ ಬಿ ಮೋರ್ ನ್ಯೂಟ್ರಿಯೆಂಟ್ಸ್ ಸೊ ದಟ್ ಇಟ್ ಹೆಲ್ಪ್ಸ್ ದ growth and development of the plant. So these are organisms that enrich the quality of the soil.
ನ್ಯೂಟ್ರಿಯೆಂಟ್ ಕ್ವಾಲಿಟಿ ಅಂದರೆ ಸಾಯಿಲಲ್ಲಿ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಇನ್ಕ್ರೀಸ್ ಮಾಡುತ್ತೆ. ಸೊ ಸಚ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಆಸ್ ಅ biofertilizer. Let's see what are the biofertilizer. Types of biofertilizers. The types of biofertilizers are bacteria, fungi and cyanobacteria. The first one is bacteria. So here bacteria we are going to use the three types, that is Rhizobium, Azospirillum, Azotobacter. The first one is Rhizobium. So Rhizobium is an symbiotic bacteria. So what is meant by symbiotic bacteria? ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಸೊ ಈ ಕಾಳುಗಳು ಏನು ನಾವು ತಿಂತೀವಿ, ಪಲ್ಸಸ್ಸು, ಆ ಪಲ್ಸಸ್ಸು ಬೇಳೆಕಾಳುಗಳು, ಸೊ ದಟ್ ಬಿಲಾಂಗ್ಸ್ ಟು ದ ಲೆಗ್ಯುಮಿನಸ್ ಗ್ರೂಪ್. ಸೊ ಈ ಪ್ಲಾಂಟ್ಸ್ ರೂಟ್ಸಲ್ಲಿ ಏನು ಮಾಡುತ್ತೆ, ಆ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್, these are the leguminous plants roots. So this is the roots of leguminous plants. So ee leguminous plants, example groundnut, if you consider groundnut, kadlekai gida. So groundnut plant alli, so here this is the root. So here you can see idu root. ಈ ರೂಟಲ್ಲಿ ಗಂಟು ಏನಿದೆಯೋ ನಾಡ್ಯೂಲ್ಸ್ ಅಂತ ಕರೀತಾರೆ. ಈ ಗಂಟುಗಳನ್ನ ನಾಡ್ಯೂಲ್ಸ್, ಈ ನಾಡ್ಯೂಲ್ಸ್ ಒಳಗಡೆ ಬ್ಯಾಕ್ಟೀರಿಯಾ ಇರುತ್ತೆ. ಈಗ ನಾಡ್ಯೂಲ್ಸ್ ಒಳಗಡೆ ದ ಬ್ಯಾಕ್ಟೀರಿಯಾ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ನಾಡ್ಯೂಲ್ಸ್ ಆಫ್ ದ ರೂಟ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸ್. ಸೊ ಹಿಯರ್ ಯು ಕ್ಯಾನ್ ಸಿ ದ ರೂಟ್ಸ್ ಆಫ್ leguminous plant. So in this roots what is present? Bacteria, that is Rhizobium bacteria is present. ಇದು ಯಾವಾಗಲೂ ರೂಟ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸಲ್ಲೇ ಇರುತ್ತೆ. ಏನಕ್ಕೆ ಅಂದರೆ ಇದು ಬ್ಯಾಕ್ಟೀರಿಯಾ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ರೂಟ್ಸ್ ವಿಲ್ ಒಬ್ಟೈನ್ ದ ಗ್ಲೂಕೋಸ್. ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ಅ ರೂಟ್ ನಾಡ್ಯೂಲ್. ಸೊ ಇದು ಒಂದು ರೂಟ್ ನಾಡ್ಯೂಲು. ಈ ಒಂದು ರೂಟ್ ನಾಡ್ಯೂಲಲ್ಲಿ ಇದೆಲ್ಲ ಬ್ಯಾಕ್ಟೀರಿಯಾ, ಆಲ್ ದಿಸ್ ಈಸ್ ಆರ್ ಬ್ಯಾಕ್ಟೀರಿಯಾ. ಸೊ ದಿಸ್ ಬ್ಯಾಕ್ಟೀರಿಯಾ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ರೂಟ್ ನಾಡ್ಯೂಲ್. ಸೊ ವಾಟ್ ಇಟ್ ಈಸ್ ಬೀನ್, ಇವಾಗ ಇದು ಎರಡೂ ಅಂದರೆ ಬ್ಯಾಕ್ಟೀರಿಯಾ ಮತ್ತು ರೂಟ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸು, ಇದು ಎರಡೂ ಬೋತ್ ಆರ್ ಬೆನಿಫಿಟೆಡ್. ಸೊ ವಾಟ್ ಈಸ್ ದ ಬೆನಿಫಿಷನ್? ಎರಡಕ್ಕೂ ಬೆನಿಫಿಷನ್ ಆಗಬೇಕು, ಬ್ಯಾಕ್ಟೀರಿಯಾಗೂ ಬೆನಿಫಿಟ್ ಆಗಬೇಕು, ಲೆಗ್ಯುಮಿನಸ್ ಪ್ಲಾಂಟ್ಸ್ಗೂ ಬೆನಿಫಿಟ್ ಆಗಬೇಕು ಅಂತ ಅಸೋಸಿಯೇಷನ್ನ ಜೊತೆಗಿರೋದನ್ನು ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರೀತಾರೆ. ಬೋತ್ ಆರ್ ಕಂಪಲ್ಸರಿ, ಎರಡೂ ಒಂದಕ್ಕೊಂದನ್ನು ಬಿಟ್ಟು ಒಂದಿರಲ್ಲ. ಬ್ಯಾಕ್ಟೀರಿಯಾ ಲೆಗ್ಯುಮಿನಸ್ ಪ್ಲಾಂಟ್ಸಲ್ಲೇ ಇರೋದು, ಲೆಗ್ಯುಮಿನಸ್ ಪ್ಲಾಂಟ್ಸ್ ರೂಟ್ಸ್ ಒಳಗಡೆ ಬ್ಯಾಕ್ಟೀರಿಯಾ ಇರುತ್ತೆ, ಕಂಪಲ್ಸರಿ ಇದೆರಡು ಜೊತೆಗೆ ಇರುತ್ತೆ. ಕಂಪಲ್ಸರಿ ಅಸೋಸಿಯೇಷನ್, ಅವೆರಡೂ ಜೊತೆಗೆ ಇರೋದನ್ನು ದಿ ವಿಲ್ ಕಾಲ್ ಇಟ್ ಆಸ್ ಅ ಸಿಂಬಯಟ್. ಒಂದರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ, ಬೋತ್ ಆರ್ ಡಿಪೆಂಡೆಂಟ್ ಟು ಈಚ್ ಅದರ್. Such association is called symbiotic association. Let's see how the both are benefited. Suppose if we consider the bacteria will obtain a glucose from the root cells. So from the root cells. So root cells ಅಲ್ಲಿ ಆ ಗ್ಲೂಕೋಸ್ ಅಂದರೆ ಪ್ಲಾಂಟು ಸಿಂಥಸೈಸ್ ಮಾಡುತ್ತಲ್ಲ ಓನ್ ಫುಡ್ ಮೆಟೀರಿಯಲು, ಅದು ರೂಟ್ಗೆ ಸಪ್ಲೈ ಆಗುತ್ತೆ ಲೀಫಿಂದ. ಆ ರೂಟ್ ಸೆಲ್ಸಲ್ಲಿರೋ ಗ್ಲೂಕೋಸ್ನ ಈ ಬ್ಯಾಕ್ಟೀರಿಯಾ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಟ್ ವಿಲ್ ಟೇಕ್ ದ ಗ್ಲೂಕೋಸ್ ಫ್ರಮ್ ದ ರೂಟ್ ಸೆಲ್ಸ್, ಅದರೊಳಗಡೆ ಇರುತ್ತಲ್ವ. ಸೊ ಇಟ್ ವಿಲ್ ಟೇಕ್ ದ್ಯಾಟ್. ದೆನ್ ವಾಟ್ ಈಸ್ ದ ರೋಲ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸ್, ಐ ಮೀನ್ ಬ್ಯಾಕ್ಟೀರಿಯಾ ಫಾರ್ ದ ಲೆಗ್ಯುಮಿನಸ್ ಪ್ಲಾಂಟ್ಸ್. ಈಗ ಬ್ಯಾಕ್ಟೀರಿಯಾ ಲೆಗ್ಯುಮಿನಸ್ ಪ್ಲಾಂಟ್ಸ್ಗೆ ಏನು ಕೊಡುತ್ತೆ? ಸೊ ಲೆಗ್ಯುಮಿನಸ್ ಪ್ಲಾಂಟ್ಸ್ಗೆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ದ ಬ್ಯಾಕ್ಟೀರಿಯಾ ಕ್ಯಾನ್ ಏಬಲ್ ಟು ಅಬ್ಸರ್ವ್ ನೈಟ್ರೋಜನ್ ಡೈರೆಕ್ಟ್ಲಿ ಫ್ರಮ್ ದ ಅಟ್ಮಾಸ್ಫಿಯರ್. ಈಗ ಅಟ್ಮಾಸ್ಫಿಯರಲ್ಲಿ ನೈಟ್ರೋಜನ್ ಇರುತ್ತೆ. ಸಪೋಸ್ ದಿಸ್ ಇಸ್ ಅಟ್ಮಾಸ್ಫಿಯರ್. ಸೊ ಇಫ್ ಯು ಕನ್ಸಿಡರ್ ದಿಟ್ ಈಸ್ ದ ಅಟ್ಮಾಸ್ಫಿಯರ್, ಇದರಲ್ಲಿ ಏನಿರುತ್ತೆ? ನೈಟ್ರೋಜನ್ ಇರುತ್ತೆ. ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಅಟ್ಮಾಸ್ಫಿಯರಿಂದ ಡೈರೆಕ್ಟಾಗಿ ನೈಟ್ರೋಜನ್ನ ಅಬ್ಸರ್ವ್ ಮಾಡಿಬಿಟ್ಟು ರೂಟ್ಸ್ಗೆ ಕೊಡುತ್ತೆ. ಇಟ್ ವಿಲ್ ಗಿವ್ ಟು ದ ರೂಟ್ಸ್ ಬಿಕಾಸ್ ರೂಟ್ಸ್ ಕೆನಾಟ್ ಏಬಲ್ ಟು ಅಬ್ಸರ್ವ್ ಡೈರೆಕ್ಟ್ಲಿ ದ ನೈಟ್ರೋಜನ್ ಫ್ರಮ್ ಅಟ್ಮಾಸ್ಫಿಯರ್. ಸೊ ದ ಬ್ಯಾಕ್ಟೀರಿಯಾ ವಿಲ್ ಹೆಲ್ಪ್. The bacteria can have that ability to absorb nitrogen directly from the atmosphere and given to the roots of the leguminous plants.
That is the application of the rhizobium and its symbiotic association. So, the bacterium forms a symbiotic association with the root nodules of leguminous plants. So, these bacteria, what it will do? It will absorb the nitrogen directly from the atmosphere. Then, what is this Azospirillum and Azotobacter? Both are bacteria, but they don't have symbiotic association. Root ಒಳಗಡೆ ಇರೋದಿಲ್ಲ, ಇದು ರೂಟ್ ಆಚೆ ಇರುತ್ತೆ. It is present around the root. So here you can see that. So this is the root. ಇಲ್ಲಿ ಸುತ್ತಲೂ ಈ ರೂಟ್ ಸುತ್ತಲೂ ಇಲ್ಲಿ ಸಾಯಿಲಲ್ಲಿ ಇದು ಇರುತ್ತೆ. So this bacteria will be present. You can see here this bacteria which is present, and this will be present surrounding the root, not inside the root. ಮತ್ತು ಇದೇನು ಸಿಂಬಯೋಟಿಕ್ ಅಸೋಸಿಯೇಷನ್ ಅಲ್ಲ, ಫ್ರೀ ಲಿವಿಂಗ್, ಅದ್ರ ಪಾಡಿಗೆ ಅದಿರುತ್ತೆ, ರೂಟ್ ಒಳಗಡೆ ಇರೋದಿಲ್ಲ. And these bacteria will also have a ability to absorb nitrogen directly from the atmosphere. So directly nitrogen ಅನ್ನು atmosphere ಇಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. Then what else it will do? It will give some protection from other plant pathogens present. Suppose if it is a pathogen, fungi ಅಂತ ಅನ್ಕೊಳ್ಳೋಣ, ಇದು ಪ್ಲಾಂಟ್ ಪ್ಯಾಥೋಜನ್ನು, ಇದು ರೂಟ್ಗೆ ಡ್ಯಾಮೇಜ್ ಮಾಡುತ್ತೆ. ಇದು ಮಾಡ್ದಿರ ಇರಬೇಕಂದ್ರೆ ಇದು ಸುತ್ತಲೂ ಇಲ್ಲಿರುತ್ತೆ ಬ್ಯಾಕ್ಟೀರಿಯಾ, ಇದು ಇದನ್ನು ಪ್ರೊಟೆಕ್ಟ್ ಮಾಡುತ್ತೆ, ಅಂದರೆ ಪ್ಲಾಂಟ್ ರೂಟ್ನ ಪ್ರೊಟೆಕ್ಟ್ ಮಾಡುತ್ತೆ, ಫಂಗೈನ ಸಾಯಿಸಿಬಿಡುತ್ತೆ, ಸೊ ದಟ್ ಇಟ್ ವಿಲ್ ಸೆಕ್ರೀಟ್ ದ ಟಾಕ್ಸಿನ್. So the Azospirillum is a free living bacteria. It is not a symbiotic bacteria because it is not present inside the root of the plants. It is present just free living as in the soil. ಸೊ ಸಾಯಿಲಲ್ಲಿ ಇದು ಫ್ರೀ ಆಗಿರುತ್ತೆ, ಅಂದರೆ ಯಾವುದ್ರದ್ದು ಪಾರ್ಟ್ ಪ್ಲಾಂಟ್ ಪಾರ್ಟ್ ಒಳಗಡೆ ಇರೋದಿಲ್ಲ, ಅದಕ್ಕೆ ಅದನ್ನು ಫ್ರೀ ಲಿವಿಂಗ್ ಅಂತ ಕರೀತಾರೆ. ಸೊ ದಿಸ್ ವಿಲ್ ಆಲ್ಸೋ ಅಬ್ಸರ್ವ್ಸ್ nitrogen directly from the atmosphere. So both are Azospirillum and Azotobacter, both are free living. Then coming to the second category, still now I explained about the bacteria. In that 3 bacteria was I explained, that is Rhizobium, Azospirillum, Azotobacter. So these are the 3 bacteria. Now we'll discuss about the fungi. So here the fungi which is called as a mycorrhiza. Example, glomus. So here mycorrhiza, it is an association with the roots of the plants. Fungi forms an association with the roots of the plants. That symbiotic association is called as a mycorrhiza. Association ಗೊಂದು ಹೆಸರು mycorrhiza ಅಂತ ಕರಿತೀವಿ. Example, glomus. This is important. Give the example for the mycorrhiza acts as an biofertilizer. So this is example, glomus, that you have to write. So here what it will do, you can see here, this is the fungi which is present. This is the fungi, what you can see, this one. So this is the fungi that is forms an association with the roots. ಈ ರೂಟ್ ಜೊತೆ ಇರುತ್ತೆ, ರೂಟ್ ಜೊತೆ ಸುತ್ತಲೂ ಇರುತ್ತೆ. You can see here it forms an association, ರೂಟ್ ಮೇಲೇ ಇರುತ್ತೆ, ಸೊ ರೂಟ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಈ ರೂಟ್ಗೆ ಅಟ್ಯಾಚ್ ಆಗಿದ್ದರೆ ಇಟ್ ವಿಲ್ ಎನ್ಹಾನ್ಸಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಪ್ಲಾಂಟ್. ಲೆಟ್ ಸಿ ವಾಟ್ ದ ಮೈಕೋರೈಸಾ ವಿಲ್ ಡೂ. ದ ಫಂಕ್ಷನ್ಸ್ ಈಸ್, ಸಾಯಿಲಲ್ಲಿ ಫಾಸ್ಫರಸ್ ಇರುತ್ತೆ. ಸೊ ಸಾಯಿಲಲ್ಲಿರೋ ಫಾಸ್ಫರಸ್ನ ಏನು ಮಾಡುತ್ತೆ, ಈ ಫಂಗೈ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಸಾಯಿಲಲ್ಲಿರೋ ಫಾಸ್ಫರಸ್ನ ಅಬ್ಸರ್ವ್ ಮಾಡಿಕೊಂಡು ದ್ಯಾಟ್ ವಿಲ್ ಗಿವನ್ ಟು ದ ಪ್ಲಾಂಟ್ಸ್. ಸೊ ಹಿಯರ್ ದ ಸಾಯಿಲ್ which consists of phosphorus, that phosphorus is absorbed by the fungi. ಫಂಗೈ ಏನು ಮಾಡುತ್ತೆ ಅಂದರೆ ಮೈಕೋರೈಸಾ ಈ ಫಾಸ್ಫರಸ್ನ ಸಾಯಿಲಿಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದೆನ್ ಇಟ್ ಈಸ್ ಗಿವನ್ ಟು ದ ರೂಟ್ಸ್ ಆಫ್ ದ ಪ್ಲಾಂಟ್ಸ್. ಇಟ್ ಹೆಲ್ಪ್ಸ್ ರೂಟ್ಸು, ಪ್ಲಾಂಟ್ದ ರೂಟ್ಸೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬಟ್ ಇದರಷ್ಟು ಫಾಸ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಇಟ್ ವಿಲ್ ಅಬ್ಸರ್ವ್ ಮೋರ್ ಅಮೌಂಟ್ ಆಫ್ ಫಾಸ್ಫರಸ್ ಫ್ರಮ್ ದ ಸಾಯಿಲ್. ಸೊ ಸಾಯಿಲಲ್ಲಿರೋ ಫಾಸ್ಫರಸ್ಸು ಇಟ್ ವಿಲ್ ಮೇಕ್ ದೆಮ್ ಅಬ್ಸರ್ಪ್ಷನ್ ಮೋರ್ ಆ್ಯಂಡ್ ಫಾಸ್ಟ್. ಸೊ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮೋರ್ ಅಮೌಂಟು, ಅದು ಪ್ಲಾಂಟ್ ಪ್ಲಾಂಟ್ದು ರೂಟ್ಸ್ಗೆ ಅದು ಕೊಡುತ್ತೆ. ಸೊ ಇಟ್ ಹೆಲ್ಪ್ಸ್ ಇನ್ ಅಬ್ಸರ್ಪ್ಷನ್ ಆಫ್ ಫಾಸ್ಫರಸ್ ಫ್ರಮ್ ದ ಸಾಯಿಲ್ ಆ್ಯಂಡ್ ಪಾಸ್ ಇಟ್ ಟು ದ ಪ್ಲಾಂಟ್ಸ್. ಸೊ ಸಾಯಿಲಲ್ಲಿರೋ ಫಾಸ್ಫರಸ್ನ ಏನು ಮಾಡುತ್ತೆ, ಅಬ್ಸರ್ವ್ ಮಾಡಿಬಿಟ್ಟು ಅದು ಪ್ಲಾಂಟ್ಸ್ಗೆ ಕೊಡುತ್ತೆ. ದೆನ್ ಹಿಯರ್
ಅರೌಂಡ್ ದ ರೂಟ್ ದೆರ್ ಮೇ ಬಿ ಪ್ಯಾಥೋಜನ್ಸ್. ಸೊ ರೂಟಿಗೆ ಸುತ್ತಲೂ ಬೇರೆ ಏನಾದ್ರೂ ಬ್ಯಾಕ್ಟೀರಿಯಾ ಏನಾದರೂ ಇರುತ್ತೆ. ಸೊ ಈ ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಅದು ರೂಟ್ಗೆ ಪ್ಯಾಥೋಜನ್ ಥರ, ಅಂದರೆ ರೂಟನ್ನ ಡ್ಯಾಮೇಜ್ ಮಾಡೋ ಬ್ಯಾಕ್ಟೀರಿಯಾ ಇದ್ದರೆ ಅದನ್ನು ಇದು ಸಾಯಿಸುತ್ತೆ. ಸೊ ದ ಫಂಗೈ ವಿಲ್ ಕಿಲ್ಸ್ ದ ಬ್ಯಾಕ್ಟೀರಿಯಾ ಆರ್ ಎನಿ ಅದರ್ ರೂಟ್ ಪ್ಯಾಥೋಜನ್ಸ್, ಅಂದರೆ ರೂಟ್ಗೆ ಡ್ಯಾಮೇಜ್ ಮಾಡೋ ಯಾವ ಆರ್ಗ್ಯಾನಿಸಮ್ ಅದ್ರ ಸುತ್ತಲೂ ಇದ್ರೂ ಅದು ಪ್ಲ್ಯಾಂಟನ್ನು ಪ್ರೊಟೆಕ್ಟ್ ಮಾಡುತ್ತೆ. ದಟ್ ಇಸ್ ದ ಹಿಯರ್ ಇಟ್ ಪ್ರೊವೈಡ್ಸ್ resistance for the root borne pathogens. Then other function is it provides tolerance to the salinity and drought. So salinity in the condition, in the soil there are more salts. ಆ ಪರ್ಟಿಕ್ಯುಲರ್ ಸಾಯಿಲಲ್ಲಿ ಮಿನರಲ್ಸು ಜಾಸ್ತಿ ಇರೋದಕ್ಕಿಂತ ಮಿನರಲ್ಸ್ಗಿಂತ ಸಾಲ್ಟ್ಸ್ ಇರುತ್ತೆ. ಈ ಸಾಲ್ಟ್ಸ್ ಇದ್ದರೆ ಏನಾಗುತ್ತೆ, ಆ ರೂಟ್ಸು ಮಿನರಲ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂದರೆ ಮಿನರಲ್ ಅಮೌಂಟು ಕಡಿಮೆ ಇರುತ್ತೆ ಪರ್ಸಂಟೇಜು, ಸಾಲ್ಟ್ ಪರ್ಸಂಟೇಜು ಜಾಸ್ತಿ ಇರುತ್ತೆ. ಸಾಲ್ಟ್ ಫಾರ್ಮಲ್ಲಿದ್ದರೆ ರೂಟ್ಸು ಕೆನಾಟ್ ಏಬಲ್ ಟು ಅಬ್ಸರ್ವ್. ಇಫ್ ಇಟ್ ಈಸ್ ಅ ಸಾಯಿಲ್ ಕಂಟೈನ್ಸ್ ದ ಸಾಲ್ಟ್ಸ್, the root cannot able to absorb the minerals which is in the form of a salt. ಸೊ ಮಿನರಲ್ಸು ಮಿನರಲ್ ಫಾರ್ಮಲ್ಲೇ ಇರಬೇಕು. ಅದು ಸಾಲ್ಟ್ ಫಾರ್ಮಲ್ಲಿದ್ದರೆ ರೂಟ್ಸು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆವಾಗ ರೂಟ್ಸು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗಲ್ಲ. ಇನ್ ಸಚ್ ಎ ಕಂಡೀಷನ್ ದಟ್ ಈಸ್ ಕಾಲ್ಡ್ ಆಸ್ ಅ ಸಲೈನಿಟಿ. ವಾಟ್ ಈಸ್ ದ ಸಲೈನಿಟಿ? ಸಾಯಿಲ್ ಕಂಟೈನ್ಸ್ ಮೋರ್ ಸಾಲ್ಟ್ಸ್. ಸೊ ಮೋರ್ ಸಾಲ್ಟ್ಸ್ ಕಂಟೈನಿಂಗ್ soil is called as a salinity. In such a condition also the mycorrhiza will helps. The mycorrhiza will helps the roots to absorb the minerals which is less in amount in the soil. ಸಾಯಿಲಲ್ಲಿರೋ ಕಡಿಮೆ ಮಿನರಲ್ಸ್ನ ಅದು ಅಬ್ಸರ್ವ್ ಮಾಡಿಬಿಟ್ಟು ಆ ಪ್ಲಾಂಟ್ ರೂಟ್ ಪ್ಲಾಂಟ್ಸ್ಗೆ ಕೊಡುತ್ತೆ. ದೆನ್ ಇಟ್ ವಿಲ್ ಆಲ್ಸೋ ಹೆಲ್ಪ್ಸ್ ಇನ್ ಡ್ರಾಟ್ ಕಂಡೀಷನ್. ಡ್ರಾಟ್ ಕಂಡೀಷನ್ ಮೀನ್ಸ್ ಬರಗಾಲ. ಸಾಯಿಲಲ್ಲಿ ವಾಟರ್ ಕಂಟೆಂಟೇ ಇರಲ್ಲ, ನೋ ವಾಟರ್ ಕಂಟೆಂಟ್, ವೆರಿ ಲೆಸ್ ಅಮೌಂಟ್ ಆಫ್ ವಾಟರ್ ಇನ್ ದ ಸಾಯಿಲ್. ಸಾಯಿಲಲ್ಲಿ ತುಂಬಾ ಕಡಿಮೆ ನೀರಿರುತ್ತೆ. ತುಂಬ ಕಡಿಮೆ ನೀರಾಗೋಗ್ಬಿಟ್ರೆ ಪ್ಲ್ಯಾಂಟು ಸರಿಯಾಗಿ ಗ್ರೋತ್ ಆಗೋಕ್ಕೆ ಆಗಲ್ಲ, ಒಣಗೋಗ್ಬಿಡುತ್ತೆ, ಸತ್ತೋಗುತ್ತೆ. ಇನ್ ಸಚ್ ಎ ಕಂಡೀಷನ್ ಆಲ್ಸೋ ದ ಮೈಕೋರೈಸಾ ವಿಲ್ ಪ್ರೊವೈಡ್ಸ್ ಅ ಟಾಲರೆನ್ಸ್ ಕೆಪಾಸಿಟಿ. ಪ್ಲ್ಯಾಂಟು ಸತ್ತೋಗ್ದಿರ ಇರೋ ಥರ ಅದು ಅದಕ್ಕೆ ರೆಸಿಸ್ಟೆನ್ಸ್ ಕೆಪಾಸಿಟಿನ ಪ್ರೊವೈಡ್ ಮಾಡುತ್ತೆ in the case of salinity and drought condition. The next is overall it will helps in growth and development of the plant. So plant and growth du development agakke complete agi idu help ಮಾಡುತ್ತೆ. So these are very important as a 2 marks question. Mention the functions of mycorrhiza or mention the role of mycorrhiza as ಬಯೋಫರ್ಟಿಲೈಸರ್. ಬಯೋಫರ್ಟಿಲೈಸರ್ ಆಗಿ ಮೈಕೋರೈಸಾ ಏನು ಹೆಲ್ಪ್ ಮಾಡುತ್ತೆ, ದಿಸ್ ಇಸ್ ಅ ರೋಲ್ ಆಫ್ ದಟ್. ದ ನೆಕ್ಸ್ಟ್ ಈಸ್ ಸೈನೋಬ್ಯಾಕ್ಟೀರಿಯಾ. ದಿಸ್ ಪೀಪಲ್ ಯು ಆಲ್ರೆಡಿ ಸೀನ್ ಇನ್ ಯುವರ್ ಪ್ಯಾಡಿ ಫೀಲ್ಡ್ಸ್. ಭತ್ತದ ಗದ್ದೆ ಇರುತ್ತಲ್ಲ, ಆ ಭತ್ತದ ಗದ್ದೆಯಲ್ಲಿ ಪ್ಯಾಡಿ ಫೀಲ್ಡ್ಸ್. ಸೊ ಭತ್ತದ ಗದ್ದೆ ಇರುತ್ತಲ್ಲ, ಆ ಸ್ಟಾರ್ಟಿಂಗಲ್ಲಿ ಭತ್ತದ ಗಿಡ, ಆ ರೈಸ್ ಪ್ಲಾಂಟ್ ಗ್ರೋತ್ ಆಗೋವಾಗ ನೀರನ್ನ ನಿಲ್ಲಿಸ್ತಾರೆ. ಸೊ ಈಗ ನೀರನ್ನ ನಿಲ್ಲಿಸಿದಾಗ ಏನಾಗುತ್ತೆ, ಅದು ಪಾಚಿ ಥರ ಆ ನೀರಲ್ಲಿ ಗ್ರೋತ್ ಆಗುತ್ತೆ. ಎಸ್, ದಿಸ್ ಇಸ್ ದ ಸೈನೋಬ್ಯಾಕ್ಟೀರಿಯಾ. ದ ಲೈಟ್ ಗ್ರೀನ್ ಕಲರ್ ವಾಟ್ ಯು ಕ್ಯಾನ್ ಸಿ ವಿಚ್ ಇಸ್ ಸ್ಟಾಗ್ನೆಂಟ್, ನೀರು ಮೇಲೆ ನಿಂತಿದೆಯಲ್ಲ, ಈ ಲೈಟ್ ಗ್ರೀನ್ ಕಲರು ಇದು ಬಂದು ಸೈನೋಬ್ಯಾಕ್ಟೀರಿಯಾ. ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ದ cyanobacteria. You can see this is cyanobacteria, blue green algae. So what is the light green color which is stagnant, ನೀರು ಮೇಲೆ ನಿಂತಿರುತ್ತೆ. ಇದು ಈ ನೀರು ಮೇಲೆ ನಿಂತಿರೋ ಬಂದು ಆರ್ಗ್ಯಾನಿಸಮ್ ಬಂದು cyanobacteria. That is nothing but blue green algae. So example for the blue green algae, Nostoc, Anabaena and Oscillatoria. So these 3 examples of cyanobacteria. First of all, it's not like a bacteria and fungi. Bacteria ಮತ್ತು ಫಂಗೈ ಹೆಟೆರೋಟ್ರೋಪಿಕ್ಕು. ಸೊ ಅದು ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫುಡ್ಗೆ. ಬಟ್ ಇಲ್ಲಿ ದಿ ಸೈನೋಬ್ಯಾಕ್ಟೀರಿಯಾ ಆರ್ ಆಟೋಟ್ರೋಪಿಕ್
microorganisms. ಅಂದರೆ it can able to prepare their own food material because it will undergo photosynthesis process. So that I already told, this will be present as in a paddy fields. So it will present both on aquatic and terrestrial habitat. Terrestrial habitat ಅಂದರೆ ಡ್ರೈ ಲ್ಯಾಂಡ್ ಅಲ್ಲ, ನೀರು ಸ್ವಲ್ಪ ಮಾಯ್ಸ್ಟ್ ಪ್ಲೇಸ್ ಇರುತ್ತಲ್ಲ, ತೇವಾಂಶ ಇರೋ ಪ್ಲೇಸಲ್ಲಿ ಬೆಳೆಯುತ್ತಿದ್ದು. ಕಂಪ್ಲೀಟ್ ಡ್ರೈ ಪ್ಲೇಸಲ್ಲಿ ಬೆಳೆಯಲ್ಲ, ತೇವಾಂಶ ಇರಬೇಕು ಅಲ್ಲಿ, ಮತ್ತು ನೀರು ಮೇಲೆ ಅಕ್ವಾಟಿಕ್ ಹ್ಯಾಬಿಟೇಟಲ್ಲಿ ಬೆಳೆಯುತ್ತೆ. ದೆನ್ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಸೈನೋಬ್ಯಾಕ್ಟೀರಿಯಾ? ಹೌ ದ ಸೈನೋಬ್ಯಾಕ್ಟೀರಿಯಾ ವಿಲ್ ಆ್ಯಕ್ಟ್ ಆಸ್ ಅ ಬಯೋಫರ್ಟಿಲೈಸರ್. ಸೊ ಸೈನೋಬ್ಯಾಕ್ಟೀರಿಯಾ ಬಯೋಫರ್ಟಿಲೈಸರ್ ಆಗಿ ಹೇಗೆ ಕೆಲಸ ಮಾಡುತ್ತೆ? ಸೊ ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಆನ್ ದಟ್ water, I mean on the paddy fields, here what it will do, it will absorb nitrogen directly from the atmosphere so that the plants can obtain its nitrogen. ಸೊ ಇದು ಅಬ್ಸರ್ವ್ ಮಾಡಿದ್ದ ನೈಟ್ರೋಜನನ್ನು ಪಕ್ಕದಲ್ಲೇ ಇರೋ ಪ್ಲಾಂಟ್ಸ್ಗೆ ಅದು ಕೊಡುತ್ತೆ. ಆ ಪ್ಲಾಂಟ್ಸು ಈಸಿಯಾಗಿ ಅಲ್ಲಿರೋ ನೈಟ್ರೋಜನನ್ನು ತಗೊಳುತ್ತೆ. And also these are autotrophic, right? So these are autotrophic bacteria. So ಅದೇನು ಮಾಡುತ್ತೆ, ಫುಡ್ನ ಪ್ರಿಪೇರ್ ಮಾಡುತ್ತಲ್ವ, that food also given to the plants itself, that organic matter which it is prepared as is synthesized by the cyanobacteria, and that will be given to the soil and increases the fertility. I mean it will increases the yield of the ಪ್ಲಾಂಟ್ಸ್. ಅಂದರೆ ಭತ್ತದ ಗದ್ದೆಯಲ್ಲಿ ಭತ್ತ ಚೆನ್ನಾಗಿ ಬೆಳೆಯುತ್ತೆ, ಆ ಪ್ಲಾಂಟು ಚೆನ್ನಾಗಿ ಭತ್ತನ ಕೊಡುತ್ತೆ. ಸೊ ಹಿಯರ್ ದಿಸ್ ವಿಲ್ ಫಿಕ್ಸ್ ದ ನೈಟ್ರೋಜನ್ ಡೈರೆಕ್ಟ್ಲಿ ಫ್ರಮ್ ದ ಅಟ್ಮಾಸ್ಫಿಯರ್, ಆ್ಯಂಡ್ ಆಲ್ಸೋ ಇಟ್ ವಿಲ್ ಆ್ಯಡ್ಸ್ ದ ಆರ್ಗ್ಯಾನಿಕ್ ಮ್ಯಾಟರ್ ಟು ದ ಸಾಯಿಲ್. ಫೈನಲಿ ಇಟ್ ವಿಲ್ ಇನ್ಕ್ರೀಸಸ್ ದ fertility of the soil. So that this is about the cyanobacteria. So in the today's session we have discussed about the 3 organisms as the biofertilizers, that is bacteria, fungi and cyanobacteria. So these 3 organisms will act as a biofertilizers and which will enhances the growth and development of the plant. So that's about the chapter, that is microbes in human welfare.